ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಮೇಲೆ ಬಂದಾಯ್ತು ಗೈಸ್, ನಾವು ರಾಜಸ್ಥಾನ ಟ್ರಿಪ್ ಮುಗಿಸಿ ಬಂದಾಯ್ತು. ಸೊ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸು, ಡಿಫ್ರೆಂಟ್ ಫುಡ್ಡು ಎಲ್ಲನೇ ಚೆನ್ನಾಗಿತ್ತು. ನಾವು ತುಂಬ ವರ್ಷಗಳಿಂದ ಪಾಪ ನಮ್ಮ ಫ್ರೆಂಡ್ ಬಾಬಾ ಅಂತ ಹೇಳ್ತಾ ಇದ್ರು. ಹೋಗ್ಬಿಟ್ಟು ಅವ್ರಿಗೂ ಭೇಟಿ ಆದಂಗಾಯ್ತು. ಆಮೇಲೆ ಒಂದು ಸ್ವಲ್ಪ ಎಲ್ಲ ಅಲ್ಲಿ ಜೈಪುರ ಎಕ್ಸ್ಪ್ಲೋರ್ ಮಾಡ್ದಂಗಾಯ್ತು ಅಂತ ನಾವು ಹೋಗಿದ್ವಿ. ಸೊ ಹೋಗ್ಬಿಟ್ಟು ಇವಾಗ ಫೆಬ್ರವರಿ ಮಾರ್ಚ್ ಮಿಡ್ ಟೈಮ್ ಹೋದರೆ ಚೆನ್ನಾಗಿರುತ್ತೆ. ಸೆಕೆನೂ ಇರಲ್ಲ, ಆಮೇಲೆ ಚಳಿನೂ ಇರಲ್ಲ. ಸೊ ಹಾಗಾಗಿ ಇದು ಒಳ್ಳೆ ಟೈಮ್ ಅಂತ ನಾವು ಚೂಸ್ ಮಾಡಿಬಿಟ್ಟು ಹೋಗಿದ್ವಿ. ಲೇಟ್ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಸೆಕೆ, ಗರ್ಮಿ ಜಾಸ್ತಿ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ರಾಜಸ್ಥಾನಲ್ಲಿ ತುಂಬ ಗರ್ಮಿ ಇರುತ್ತೆ ಅಂತ. ಸೊ ನಾವು ಹೋಗಿ ಬಂದ್ವಿ. ನಮಗೆ ತುಂಬ ಚೆನ್ನಾಗಿ ಅನಿಸ್ತು ಅಲ್ಲಿ ಹೋಗಿ ಬಂದಮೇಲೆ. ಸೊ ಅಲ್ಲಿ ಹವಾಮೇಲ್ ಆಗಿರ್ಬೋದು, ನೈಟೇ ಬೇರೆ ಇರುತ್ತೆ, ನೈಟ್ ವ್ಯೂ ಬೇರೆ ಇರುತ್ತೆ, ಡೇ ವ್ಯೂನೇ ಬೇರೆ ಇರುತ್ತೆ. ಆಮೇಲೆ ಹವಾಮೇಲ್ ಆಯಿತು, ಜಂತರ್ ಮಂತರ್ ಜೈಪುರ ಅಲ್ಲೇ ಆಯಿತು, ಸಿಟಿ ಪ್ಯಾಲೇಸ್ ಆಯಿತು. ಸಿಟಿ ಪ್ಯಾಲೇಸ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಜಂತರ್ ಮಂತರ್ ಆಯಿತು, ಹವಾಮೇಲು, ಆಮೇಲೆ ಜಲ್ ಮೇಲು, ಆಮೇಲೆ ಹೋಗಿದ್ವಿ. ಜಂತರ್ ಮಂತರ್ ಆಯಿತು. ಆಮೇಲೆ ತೋರನ್ ಗೇಟ್ ಅಂತ ಇದೆ, ಪತ್ರಿಕಾ ಗೇಟ್ ಅಂತ ಇದೆ, ನೆನಪಿಗೆ ಬರ್ತಾ ಇಲ್ಲ, ಅಷ್ಟೊಂದೆಲ್ಲ ಇದೆ ಅಲ್ಲಿ ನೋಡೋಕ್ಕೆ. ಆಮೇಲೆ ಇನ್ನು ಉದಯ್ಪುರ, ಜೋಧ್ಪುರ ಆ ಸೈಡೆಲ್ಲ ಹೋಗ್ಬೇಕಾಗಿತ್ತು. ಆ ಸೈಡೆಲ್ಲ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಆಯಿತು ಅಂತ ಇವಾಗಿಷ್ಟೇ ಜೈಪುರ ಎಲ್ಲ ಟೂರ್ ಮುಗಿಸ್ಕೊಂಡು ಬಂದ್ವಿ. ಜೈಪುರನೇ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಕೆಲವೊಂದು ಜನ ಎಲ್ಲ ಕೇಳ್ತಾ ಇದ್ರು ಏನಪ್ಪ ಅಂದರೆ, ಆಮೇಲೆ ಏನಪ್ಪ ಅಂದರೆ ಗೈಸ್, ನಾನು ಈಗಾಗಲೇ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಪ್ಯಾಕಿಂಗ್ ವಿಡಿಯೋ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾ ಇರ್ತೀನಿ ಅಂತ ಆ ವಿಡಿಯೋ ಆಗಿರ್ಬೋದು, ಆಮೇಲೆ ನನ್ನ ವೆಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಸ್ಟಾರ್ಟೆಡ್ ಮೈ ವೆಕೇಶನ್ ಅದು ಹಾಕಿದ್ದೀನಿ ಈ ವಿಡಿಯೋ. ಆಮೇಲೆ ಜೈಪುರ್ ಶಾಪಿಂಗ್ ಲೋಕಲ್ ಮಾರ್ಕೆಟಲ್ಲಿ ನಾವೆಲ್ಲ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಮೇಲೆ ಅಮೀರ್ ಫೋರ್ಟ್, ಜೈಪುರ್, ರಾಜಸ್ಥಾನ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ, ಅದು ಕೂಡ ನಾನು ಹಾಕಿದ್ದೀನಿ. ಆಮೇಲೆ ಒಬ್ಬರು ಒಂದು ನಿಮಿಷ, ಮೇಡಮ್ ಒಬ್ರು ಕಮೆಂಟ್ ಮಾಡಿದ್ರು, ಮೇಡಮ್ ಇಲ್ಲಿ ರವಿಚಂದ್ರನ್ ಅವ್ರ ಮೂವಿ ತೆಗ್ದಿದ್ದಾರೆ ಅಲ್ವಾರಿ ಅಂತ. ಬ್ರೋ ನನಗೆ ಗೊತ್ತಿಲ್ಲ ಇಲ್ಲಿ ಯಾವ ಮೂವಿ ರವಿಚಂದ್ರನ್ ಅವ್ರದ್ದು ತೆಗ್ದಿದ್ದಾರೆ ಅಂತ. ಸೊ ನನಗೆ ಗೊತ್ತಿಲ್ಲ ಯಾವ ಮೂವಿ ಅಂತ, ನೀವೇ ಕಮೆಂಟ್ ಅಲ್ಲಿ ಹಾಕಿ. ಸರಿ, ಮತ್ತೆ ಯಾರೆಲ್ಲ ನನಗೆ ವಿಡಿಯೋ ನೋಡಿ ಕಮೆಂಟ್ ಎಲ್ಲ ಮಾಡಿದಾರೆ ಅವ್ರಿಗೆ ಥ್ಯಾಂಕ್ ಯು. ಆಮೇಲೆ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ವಿಡಿಯೋ ಹಾಕಿದ್ದೀನಿ ನಾನು ಆಲ್ಮೋಸ್ಟ್. ರೀಸೆಂಟಾಗಿ ಜಲ್ ಮೇಲ್ ಹಾಕಿದ್ದೀನಿ, ಹೋಗಿ ನೋಡಿ ಚೆಕ್ ಮಾಡಿ. ಆಮೇಲೆ ಹವಾಮೇಲ್ ಹಾಕಿದ್ದೀನಿ, ಗುಲಾಬಿ ನಗರ್ ಜೈಪುರ್ ರಾಜಸ್ಥಾನ ಅಂತ, ಅದನ್ನ ಹೋಗಿ ಚೆಕ್ ಮಾಡಿ ನೋಡಿ. ಆಮೇಲೆ ಜಂತರ್ ಮಂತರ್ ಜೈಪುರ್ ರಾಜಸ್ಥಾನ್ ಅದ್ರದ್ದು ವಿಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಶಾರ್ಟ್ ವಿಡಿಯೋಸ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇವಾಗಿನ ವಿಡಿಯೋ ಏನು ವಿಶೇಷತೆ ಅಂದರೆ, ಜೈಪುರ್ಗೆಲ್ಲ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡಿ ಹೋಗಿ ಬಂದ್ವಿ, ಫ್ರೆಂಡ್ಸ್ಗೆಲ್ಲ ಭೇಟಿ ಆದ್ವಿ. ಆಲ್ರೆಡಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಆಯಿತು. ಆಮೇಲೆ ನಾನು ಜೈಪುರಿಂದ ಬರುವಾಗ ಯಾರಿಗೆಲ್ಲ ಏನೇನು ತಂದೆ ಅಂತೆ ಆ ವಿಡಿಯೋ ಇರುತ್ತೆ ಇವತ್ತಿನ ವಿಡಿಯೋ. ಸೊ ಹಾಗಾಗಿ ಲೆಟ್ಸ್ ಗೋ, ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ನಾನು ಜೈಪುರಿಂದ ಯಾರ್ಯಾರಿಗೆ ಏನೇನೆಲ್ಲ ತಂದೆ ಅಂತ ನೋಡೋಣ ಬನ್ನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೂ ಬ್ಯಾಗ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ಹರಡಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಸಾಮಾನೆಲ್ಲ ಇಟ್ಕೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡಿನಿ. ಆಮೇಲೆ ಈ ಬ್ಯಾಗ್ ಎಲ್ಲ ಇಲ್ಲೇ ಇದೆ. ಕೆಲವೊಂದು ಥಿಂಗ್ಸ್ ನಾನು ಯೂಸ್ ಮಾಡಬೇಕು, ನಾನು ಅದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಬೇಕಂತ ಇಲ್ಲೇ ಪಕ್ಕಕ್ಕೆ ಇಟ್ಕೊಂಡಿನಿ ಗೈಸ್. ನಿಮ್ಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ಲ, ಮಾರ್ಕೆಟ್ ಹಾಲೆಲ್ಲ ಮಾಡಿದ್ದಾರೆ, ಏನೆಲ್ಲ ತಂದಿರ್ಬೋದು ಏನು ಅಂತ. ಸೊ ಲೆಟ್ಸ್ ಗೋ ಸ್ಟಾರ್ಟ್. ಚಲೋ ಸ್ಟಾರ್ಟ್ ಕರೆಂಗೆ. ಸಾರಿ ಗೈಸ್, ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟ್ ಓಪನಿಂಗ್ ಮಾಡೋಣ, ಸಾಡಿಯಿಂದ ಮಾಡೋಣ ಗೈಸ್. ಸಾರಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತಿಲ್ಲ ಆಲ್ಮೋಸ್ಟ್.
ಅಲ್ಲಿದು ಪ್ರಿಂಟು ಬಂದಿಶ್ ಅಂತ ತುಂಬಾ ಫೇಮಸ್ ಪ್ರಿಂಟ್ ಅಲ್ಲಿದು ರಾಜಸ್ಥಾನ್ದು ಬಾಂಧ್ನಿ ಬಂದಿಶ್ ಅಂತ. ಅದು ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಮೀಡಿಯಂ ಕ್ವಾಲಿಟಿ ಇರುತ್ತೆ, ಲೋ ಕ್ವಾಲಿಟಿನೂ ಕೂಡ ಇರುತ್ತೆ. ಅದರಲ್ಲಿ ವರ್ಕ್ ಆಗಿರ್ಬೋದು, ಎಂಬ್ರಾಯ್ಡಿಂಗ್ ಆಗಿರ್ಬೋದು, ಸೀಕ್ವೆನ್ಸ್ ವರ್ಕ್ ಆಗಿರ್ಬೋದು, ಎಲ್ಲಾ ತರ ವೆರೈಟಿ ಇರುತ್ತೆ. ಆಲ್ಮೋಸ್ಟ್ ಸಿಂಪಲ್ ಆಗಿರೋದು ಕೂಡ ಇರುತ್ತೆ. ಸೊ ನನಗೊಂದ್ ಸ್ವಲ್ಪ ಸಿಂಪಲ್ ಆಗಿರೋದ್ರೆ ಜಾಸ್ತಿ ಆ ತರದ್ದೇನು ಬೇಕಾಗಿರ್ಲಿಲ್ಲ. ಸೊ ನಾನು ಅಲ್ಲಿದೊಂದು ಪ್ರಿಂಟ್ ಇರ್ಲಿ ಅಂತ ನಾನು ಈ ತರ ಒಂದ್ ಸಾಡಿ ತಗೊಂಡ್ ಬಂದಿದ್ದೀನಿ. ಇನ್ನೊಂದು ಕಲರು ಯೆಲ್ಲೋ ಕಲರ್ ಅಲ್ಲಿ ಸ್ವಲ್ಪ ರೆಡ್ ಯೆಲ್ಲೋ ಅಲ್ಲಿ ಬರ್ತಾ ಇತ್ತು. ಅದನ್ನ ತಗೋ ಅಂತ ನಮ್ ಫ್ರೆಂಡ್ ಹೇಳ್ತಾ ಇದ್ರು. ಅದು ತುಂಬಾನೇ ಚೆನ್ನಾಗಿತ್ತು. ನಾನಂದೆ ಸುಮ್ನೆ ಬೇಡ, ಸ್ಟೈಲ್ಗೋಸ್ಕರ ಒಂದ್ಸಲ ಅಷ್ಟೇ ಹಾಕೊಳ್ಳೋದು, ಎಷ್ಟೊಂದು ಕಾಸ್ಟ್ಲಿ ಇರೋದು ಬೇಡ ಅಂತ. ನನಗೆ ಇಲ್ಲಿದು ರಾಜಸ್ಥಾನ್ ನೆನಪಿರ್ಲಿ, ಇಲ್ಲಿ ಪ್ರಿಂಟ್ ನೆನಪಿರ್ಲಿ ಅಂತ ನಾನು ಒಂದಿರ್ಲಿ ಪಿಂಕ್ ಕಲರ್ದು ಅಂತ ನಾನು ವಿಚಾರ ಮಾಡಿದೆ, ನಂಗೆ ಪಿಂಕ್ ಅಲ್ಲಿ ತಗೋಬೇಕಂತ. ಸೊ ಹಾಗಾಗಿ ನಾನು ಈ ಪಿಂಕ್ ಕಲರ್ ಸಾಡಿ ತಗೊಂಡ್ ಬಂದಿದ್ದೀನಿ. ಅಲ್ಲಿದೆ ಪ್ರಿಂಟ್ ಗೈಸ್. ಇದು ನೋಡಿ, ಇದು ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಬಂದಿಶ್ ಬಾಂಧನಿ ಸಾಡಿ ಅಂತ ಹೇಳ್ತಾರೆ. ಸೊ ನನ್ಗೊಂದ್ ಸ್ವಲ್ಪ ಲೈಟ್ ವೇಟು ಅಷ್ಟೇ ಬೇಕಾಗಿತ್ತು. ಜಾಸ್ತಿ ವೇಟು ಅದು ಕೂಡ ಲೈಟ್ ವೇಟೇ ಇರುತ್ತೆ. ಜಾಸ್ತಿ ಏನ್ ನಮ್ ತರ ಸೌತ್ ಇಂಡಿಯನ್ಸ್ ಎಲ್ಲ ನಾವ್ ವೇರ್ ಮಾಡ್ತೀವಲ್ಲ, ಬಾರ್ಡರ್ ಸಾಡಿ, ಪಟ್ಟು ಸಾಡಿ ಅಂತ, ಕಾಂಚೀವರಂ ಆ ತರ ಎಲ್ಲ ಇರಲ್ಲ. ಸೊ ನಾನು ಇದೊಂದ್ ಸಾಡಿ ತಗೊಂಡಿದೀನಿ. ಹೇಗಿದೆ ಅಂತ ಹೇಳಿ. ಇಲ್ಲೆಲ್ಲ ಸ್ಟೋನ್ ವರ್ಕ್ ಇದೆ. ಇದೊಂದ್ ಸಾಡಿ ಆಯ್ತು. ಆಮೇಲೆ ಇದೊಂದ್ ಸಾಡಿ ತಗೊಂಡಿದೀನಿ. ಸಾರಿ ಇದೇನೆ. ಆಮೇಲೆ ಇದೊಂದ್ ಸಾಡಿ, ಇದು ಬಹುಶಃ ಟಿಶ್ಯೂ ಅಲ್ಲಿ ಬರುತ್ತೆ ಅನ್ಸುತ್ತೆ. ಈ ತರ ಇದೆ. ಪ್ರಿಂಟ್ ನೋಡಿ ತಗೊಂಡ್ ಬಂದೆ ನಾನು. ನೋಡಿ ಈ ತರ ಒಂದು ಹೇಗಿದೆ ಅಂತ ಹೇಳಿ. ಆಮೇಲೆ ಅದೇ ಇದೊಂದ್ ಸಾಡಿ, ಇದೆಲ್ಲ ಪ್ರಿಂಟ್ ಈ ತರ ನಂಗೆ ಪ್ರಿಂಟ್ ಇಷ್ಟ ಆಯ್ತು. ಸೊ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ. ಇದೊಂದ್ ಸಾಡಿ. ಆಮೇಲೆ ಇದೊಂದ್ ಸಾಡಿ. ಇದು ಹೇಗಿದೆ ಅಂತ ಹೇಳಿ ಗೈಸ್. ನನಗಿದ್ ನೋಡಿದ ತಕ್ಷಣನೇ ಇಷ್ಟ ಆಯ್ತು. ಇದೆಲ್ಲ ಪಿಕಾಕ್ ಪ್ರಿಂಟ್ ಇದೆ ನೋಡಿ. ಈ ತರ ಇದೆ. ತುಂಬಾನೇ ಲೈಟ್ ವೇಟ್ ಇದೆ. ಈ ತರ ಬರುತ್ತೆ. ಬ್ಲೌಸ್ ಎಲ್ಲ ಇದರ ಒಳಗಡೆನೆ ಇದೆ. ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಅವರು. ಪಿಂಕ್ ಅಲ್ಲಿ ಬರುತ್ತೆ. ಇದು ರನ್ನಿಂಗ್ ಬ್ಲೌಸ್ ಪಿಂಕ್ ಅಲ್ಲಿ ಬರುತ್ತೆ. ಸೊ ನನಗೆ ಇದು ಸಾಡಿ ಈ ತರದೇ ಇನ್ನೊಂದಿತ್ತು, ಸೇಮ್ ಇದೇ ತರಾನೇ ಇನ್ನೊಂದಿತ್ತು. ಅದನ್ನ ಪರ್ಚೇಸ್ ಮಾಡಿದ್ದೆ ನಾನು. ಬೇಡ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಇದೊಂದು, ಆಮೇಲೆ ಇದೆರಡು ಸಾಡಿ. ಇದು ಸಾಡಿ ಆಯ್ತು. ಆಮೇಲೆ ಅಲ್ಲಿ ಪ್ಯೂರ್ ಕಾಟನ್ದು ಚೆನ್ನಾಗಿರೋ ಪೇಟಿಕೋಟ್ ಎಲ್ಲ ಸಿಗ್ತಾ ಇತ್ತು. ಸೊ ಹಾಗಾಗಿ ಇದೆರಡು ಪೇಟಿಕೋಟ್ ತಗೊಂಡಿದ್ದೀನಿ. ನಮ್ಮ ಅಮ್ಮನಿಗೆ ಇದೆರಡು ಪೇಟಿಕೋಟು. ಆ ಕಡೆ ನಮ್ ಕಡೆ ರೆಡಿಮೇಡ್ ಸಿಗುತ್ತೆ, ಸ್ವಲ್ಪ ಫ್ರೀ ಸೈಜ್ ಎಲ್ಲ ಸಿಗಲ್ಲ. ಸೊ ಇದು ತುಂಬಾನೇ ಲೆಂತ್ ಆಗಿದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಬಟ್ಟೆ ಕೂಡ ತುಂಬಾ ಸಾಫ್ಟ್ ಆಗಿ ಪ್ಯೂರ್ ಕಾಟನ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದೆರಡು ಪೇಟಿಕೋಟ್ ತಗೊಂಡಿದ್ದೀನಿ ಅಮ್ಮನಿಗೆ. ಇದೊಂದು ಬ್ಲ್ಯಾಕ್ ಅಲ್ಲಿ. ಇದೆರಡು ಪೇಟಿಕೋಟ್ ಆಯ್ತು. ಆಮೇಲೆ ಇದು ಸೂಟ್ ಸೆಟ್ ಇದೆ. ಸೂಟ್ದು ಸೆಟ್ ಪ್ಯೂರ್ ಕಾಟನ್ದು. ಇದು ಅವರು ನಮ್ ಫ್ರೆಂಡ್ ಇನ್ನೊಬ್ರು ಇದ್ರು ಅಲ್ಲಿ, ಅವರು ಇದನ್ನು ಕೊಟ್ರು. ಈ ಸೂಟ್ ಕೊಟ್ಟಿದ್ದಾರೆ ನಮ್ ಫ್ರೆಂಡ್ ನನಗೆ. ನೋಡಿ ಹೇಗಿದೆ ಅಂತ. ಆಮೇಲೆ ಇದ್ರ ಒಳಗಡೆನೆ ಪ್ಯಾಂಟ್ ಎಲ್ಲ ಇದೆ. ಸೆಟ್ ಇದೆ. ಇದು ಸ್ಟಿಚ್ ಮಾಡ್ಬೇಕು. ಸೊ ಕಲರ್ ತುಂಬಾ ಚೆನ್ನಾಗಿದೆ, ಒಂಥರ ಡಿಸೈನ್ ಸಿಂಪಲ್ ಆಗಿ. ಇದೊಂದು ಸೂಟ್ ಸೆಟ್ ಕೊಟ್ಟಿದ್ದಾರೆ. ಆಮೇಲೆ ಇದೊಂದು 6 ಮೀಟರ್ ಕ್ಲೋತ್ ಇದೆ, ಬಟ್ಟೆ ಇದೆ. ಇದು 6 ಮೀಟರ್. ನಾನು ಅನ್ಕೋತಾ ಇದ್ದೀನಿ ಇದನ್ನು ಡಿಸೈನರ್ ಸಾಡಿ ಮಾಡ್ಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ನನಗ್ ನೋಡಿದ ತಕ್ಷಣ ಇಷ್ಟ ಆಯ್ತು. ಎಲ್ಲಿದೆ ಇದು? ನನ್ಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಸೊ
ಇರ್ಲಿ ಅಂತ ತಗೊಂಡೆ. ಇದಕ್ಕೆ ಒಂದ್ ಸ್ವಲ್ಪ ಡಿಸೈನರ್ ಸಾಡಿ ಮಾಡ್ಬೇಕಂತ ವಿಚಾರ ಇದೆ, ನೋಡೋಣ. ಮತ್ತೆ ಇಲ್ಲಿದೆ ಬಟ್ಟೆ ತುಂಬಾ ಚೆನ್ನಾಗಿದೆ ನೋಡಿ, ಪ್ರಿಂಟ್ ನೋಡಿ ಹೇಗಿದೆ. ಒಂದು 6 ಮೀಟರ್ ಬಟ್ಟೆ ಇದೆ ಇದು. ನೋಡೋಣ ಆಮೇಲೆ ಏನು ಸೂಟ್ ಎಲ್ಲ ಸ್ಟಿಚ್ ಮಾಡಿಸೋದು ಏನಾಗುತ್ತೆ ಅಂತ. ಮಾಡಿಸೋದಾಗುತ್ತೆ, ಇಲ್ಲ ಅಂದ್ರೆ ಸಾಡಿ ಏನಾಗುತ್ತೆ ಅಂತ ಲೆಟ್ಸಿ. ಆಮೇಲೆ ಸೈಡ್ ಬಿಟ್ಟು ಮತ್ತೆ ಇದೊಂದು ಓಡ್ನಿ ತಗೊಂಡಿದ್ದೀನಿ, ಚೆನ್ನಾಗ್ ಅನಿಸ್ತು. ಸೊ ಇದೊಂದು ಲಾಲ್ ದುಪಟ್ಟ ಉಡ್ಗೆ ಯಾರೇ ಹಸಿ ಝುಮ್ಕೆ ನೋಡಿ, ಚೆನ್ನಾಗ್ ಕಾಣಿಸ್ತಾ ಇದೆ ಅಲ್ಲ. ಸೊ ಇದೊಂದು ಓಡ್ನಿ ತಗೊಂಡಿದೀನಿ. ಆಮೇಲೆ ಇದೊಂದು ಗಾಗ್ರಾ. ಇವಾಗೆಲ್ಲ ಎಲ್ಲಿ ನೋಡಿದ್ರಲ್ಲ ಈ ತರನೇ ಗಾಗ್ರಾ, ಮೇಲ್ಗಡೆ ಒಂದು ಕ್ರಾಪ್ ಟಾಪ್ ಇಲ್ಲ ಅಂದ್ರೆ ಟೀ ಶರ್ಟ್ ನೋಡಿ. ಇದೊಂದು ಗಾಗ್ರಾ ತಗೊಂಡಿದೀನಿ, ಪ್ಯೂರ್ ಕಾಟನ್ದು. ಪ್ರಿಂಟ್ ಎಲ್ಲ ಚೆನ್ನಾಗಿದೆ ಅಂತ ತಗೊಂಡೆ. ಅಲ್ಲಿ ಎಷ್ಟೊಂದೆಲ್ಲ ಹುಡುಗಿಯರೆಲ್ಲರೂ ಈ ತರದ್ದೇ ಹಾಕೊಂಡು ಓಡಾಡ್ತಾ ಇದ್ರು. ನಾನ್ ಮನಿಂದ 2 ತಗೊಂಡ್ ಹೋಗಿದ್ದೆ, 1 ಹಾಕೊಂಡಿದೀನಿ. ಸೊ ಇದೊಂದು ಗಾಗ್ರಾ. ಆಮೇಲೆ ಪಕ್ಕಕ್ಕಿಡೋಣ ಗೈಸ್ ಇದು. ಆಮೇಲೆ ಇದೊಂದು ಪ್ಲಾಜೋ, ತುಂಬಾ ಚೆನ್ನಾಗ್ ಅನಿಸ್ತು ನೋಡಿ. ಸಿಟ್ಟು ಏನಾಯ್ತು ಇದಕ್ಕೆ. ಆಮೇಲೆ ಇದೊಂದು ಪ್ಲಾಜೋ, ನನ್ ಲೆಂತ್ಗೆಲ್ಲ ಸಿಗೋದೇನೆ ತುಂಬಾ ಕಡಿಮೆ ಗೈಸ್. ನನ್ನ ಹೈಟ್ 5.8 ಇದೆ, ಯೋಚನೆ ಮಾಡಿ. ಸೊ ಇದೊಂದು ಎಲ್ಲಿ ಚೆನ್ನಾಗಿ ಸಿಗ್ತಾ ಇರುತ್ತೆ ಅಲ್ಲಿ ನಾನು ತಗೊಂಡ್ ಬಿಡ್ತೀನಿ, ಏನು ವಿಚಾರ ಮಾಡಿ. ಏನಾಗ್ತಾ ಇದೆ ಇದಕ್ಕೆ, ಸಾರಿ. ಸೊ ಇದೊಂದು ಪ್ಲಾಜೋ. ಆಮೇಲೆ ಟಾಪ್ಗಳು, ಅಲ್ಲಿ ಕಾಟನ್ದು ಟಾಪ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ, ಸ್ವಲ್ಪ ಚೀಪ್ ರೇಟ್ ಅಲ್ಲೇ ಸಿಗುತ್ತೆ. ಬಾಪುನಗರ್ ಮಾರ್ಕೆಟು, ಹವಾಮೇಲ್ ಎದುರುಗಡೆ ಫ್ರಂಟ್ ಸೈಡ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ತಗೊಂಡ್ರೆ ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ. ಸೊ ಅದರ್ವೈಸ್ ಅದನ್ನ ಬಿಟ್ರೆ ಬೇರೆ ಕಡೆ ಒಂದ್ ಸ್ವಲ್ಪ ಲೋಕಲ್ ಮಾರ್ಕೆಟ್ ಅಂತ ಇರುತ್ತಲ್ಲ, ಅಲ್ಲಿ ಹೋದ್ರೆ ಒಂದ್ ಸ್ವಲ್ಪ ಚೀಪ್ ಎಲ್ಲ ಸಿಗುತ್ತೆ. ಚೀಪ್ ಅಂಡ್ ಬೆಸ್ಟ್ ಅಂತಾರಲ್ಲ, ಆ ತರ ಎಲ್ಲ ಸಿಗುತ್ತೆ ಗೈಸ್. ಮತ್ತ ಅವ್ರಿಗೆ ಅಷ್ಟೇ ಅಲ್ವಾ, ಫೇಮಸ್ ಅಂದ್ರೆ ಎಲ್ಲಿ ಫೇಮಸ್ ಪ್ಲೇಸ್ ಇರುತ್ತೆ, ಟೂರಿಸ್ಟ್ ಪ್ಲೇಸ್ ಇರುತ್ತೆ, ಅಲ್ಲಿ ಜನ ಜಾಸ್ತಿ ಬರ್ತಾರೆ. ಒಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ಬಾರ್ಗಿಂಗ್ ಎಲ್ಲ ಮಾಡಿ ಕೊಡ್ತಾರೆ, ಹಾಗೇನಿಲ್ಲ. ಸೊ ಇದೊಂದು ಟಾಪ್ ತಗೊಂಡಿದೆ ಗೈಸ್. ಈ ತರ ಬರುತ್ತೆ ಇದು ಫ್ರೀಲ್. ಇದ್ರ ಸ್ಲೀವ್ ಈ ತರ ಬರುತ್ತೆ ನೋಡಿ ಗೈಸ್. ಇಲ್ಲಿ ಇಲಾಸ್ಟಿಕ್ ಇದೆ. ಇಲ್ಲಿ ನೀವು ಬ್ಯಾಕ್ ಸೈಡ್ ಟೈ ಮಾಡಬಹುದು, ಈ ಕಡೆಯಿಂದ ತಗೊಂಡು ಇಲ್ಲಿ ಟೈ ಮಾಡಬಹುದು. ಕಲರ್ ತುಂಬಾನೇ ರಾಯಲ್ ಬ್ಲೂ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಮೇಲೆ ಏನ್ ಡಿಸೈನ್ ಇದೆ ಅಲ್ಲ, ಇದ್ರ ಮೇಲೆಲ್ಲ ಚಮಕಿ ಇದೆ ನೋಡಿ ಯಾವ ತರ ಇದೆ ಅಂತ. ಬಟ್ಟೆ ತುಂಬಾ ಚೆನ್ನಾಗಿದೆ, ಇದು ಲೈಟ್ ವೇಟ್ ಇದೆ. ಹಾಕೊಂಡ್ ಸ್ಟೈಲ್ ಮಾಡ್ರೆ ತುಂಬಾ ಫ್ಯಾನ್ಸಿ ಆಗಿ ಕಾಣಿಸುತ್ತೆ. ಇದು ತುಂಬಾನೇ ಒಳ್ಳೇದು, ಫ್ಯಾನ್ಸಿ ಆಗಿ ಕಾಣಿಸುತ್ತೆ. ಫಿಟ್ಟಿಂಗ್ ಕೂಡ ಇಲ್ಲಿ ಈ ತರ ಇಲ್ಲಿ ಫಿಟ್ಟಿಂಗ್ ಚೆನ್ನಾಗಿ ಕೂಡುತ್ತೆ. ಇದೊಂದು ಟಾಪ್. ಆಮೇಲೆ ಕಾಟನ್ದು ಇದೊಂದು ಟಾಪ್ ತಗೊಂಡಿದೀನಿ. ಇದೊಂದು ಟಾಪ್, ಇಲ್ಲಿ ಈ ತರ ಫ್ರೀಲ್ ಬರುತ್ತೆ. ಪ್ಯೂರ್ ಕಾಟನ್ ಇದೆಲ್ಲ, ಇದು ಪ್ಯೂರ್ ಕಾಟನ್ ಅಲ್ಲ. ಈ ತರ ಇವಾಗ ಟ್ರೆಂಡ್ ಇದೆ ಜಾಸ್ತಿ ಇದು. ಆಲ್ಮೋಸ್ಟ್ ಜೈಪುರಲ್ಲಿ ನಾನು ಇಂಥದ್ದೇ ನೋಡಿದೆ. ಇದು ಗಾಗ್ರಾ ಇದೆ ಹಾಕೊಂಡಿರುವಂತ ಹುಡುಗಿಯರನ್ನೆಲ್ಲ ತುಂಬಾ ಜಾಸ್ತಿ ನೋಡಿದೆ ನಾನು, ಟೂರಿಸ್ಟ್ ಗಳನ್ನು. ನೋಡಿ ಈ ತರ ಬರುತ್ತೆ ಇದು ಫುಲ್ ಬಾಜು. ಇದೊಂದು ಟಾಪ್,
ಆಮೇಲೆ ಇದೊಂದು ಟಾಪು ಎಲ್ಪೆಂಟ್ ಪ್ರಿಂಟ್ ಇದೆ ನೋಡಿ. ಈ ತರ ಬಲೂನ್ ಸ್ಲೀವ್ಸ್ ಬರುತ್ತೆ ಫುಲ್ ಬಾಜು. ಹಿಂದ್ಗಡೆ ಈ ತರ ಟೈ ಮಾಡಕ್ಕಿದೆ ನೋಡಿ, ಈ ತರ ಟೈ ಮಾಡಕ್ಕಿದೆ. ಆಮೇಲೆ ಈ ತರ ಎಲ್ಪೆಂಟ್ ಪ್ರಿಂಟ್ ಇದೆ. ಸೊ ಇದೊಂದು. ಆಮೇಲೆ ಇದು ಅಲ್ಲೇ ತಗೊಂಡಿರೋದು ಗೈಸ್ ನೋಡಿ, ನಾನು ಹಾಕೊಂಡಿದ್ದೀನಿ ಇದನ್ನ. ಇದು ಕೂಡ ಅಲ್ಲೇ ತಗೊಂಡಿರೋದು. ಶಾರ್ಟ್ ಇದೆ ಇದು ಟಾಪ್. ಶಾರ್ಟ್ ಈ ತರಾನೇ ಬರುತ್ತೆ. ಇವೆಲ್ಲ ಇದೆಯಲ್ಲ ಇದೇ ತರ. ಇದು ಇವಾಗ ಜಾಸ್ತಿ ಟ್ರೆಂಡ್ ಆಗಿದೆ ಬಲೂನ್ ಸ್ಲೀವ್ಸ್ ಈ ತರ. ಇದು ಹಿಂದ್ಗಡೆನ ಟೈ ಮಾಡೋದಿದೆ, ಸ್ಕ್ವೇರ್ ನೆಕ್ ಇದೆ. ಆಯ್ತು. ಆಮೇಲೆ ಇನ್ನೊಂದು ಟಾಪು. ಇದು ನಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಈ ತರದ್ದು ಇದೊಂದು ಟಾಪ್ ತಗೊಂಡಿದೀನಿ. ಇದೊಂದು ಶಾರ್ಟ್ ಗಿಂತ ಒಂದ್ ಸ್ವಲ್ಪ ಲೆಂತಿ ಆಗಿದೆ. ಫುಲ್ ಲೆಂತ್ ಅಲ್ಲ ಶಾರ್ಟ್ ಅಲ್ಲ, ಆ ತರ ಇದೆ ನೋಡಿ ಗೈಸ್. ಹೇಗೆ ತೋರಿಸ್ಲಿ, ಈ ತರ ಇಷ್ಟಿದೆ ನೋಡಿ. ಇದ್ರ ಜೊತೆಗೆ ವೈಟ್ ಪ್ಯಾಂಟ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ರಿಂಟ್ ನೋಡಿದ್ರೆ ಮತ್ತೆ ನನಗೆ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ನಾನು ಈ ಪರ್ಚೇಸ್ ಮಾಡಿದೆ. ಇದೊಂದು ಟಾಪು. ಫ್ಲೋರ್ ತುಂಬಾನೇ ಚೆನ್ನಾಗಿದೆ ನೋಡಿ, ಅಷ್ಟು ಪ್ಯೂರ್ ಕಾಟನ್ ನೋಡಿ, ತುಂಬಾನೇ ಚೆನ್ನಾಗಿದೆ ಬಟ್ಟೆ. ಆಮೇಲೆ ಇದೊಂದು, ಇದು ಟಾಪೆ, ಇದು ಕೂಡ ಟಾಪೆ. ಕಲರ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಇದು ಸ್ಕ್ವೇರ್ ನೆಕ್, ಆಲ್ಮೋಸ್ಟ್ ಎಲ್ಲ ಸ್ಕ್ವೇರ್ ನೆಕ್ ಇದೆ. ಈ ತರ ಸ್ಕ್ವೇರ್ ನೆಕ್ ಇದೆ ನೋಡಿ. ಇದು ಕೂಡ ಈ ತರ ಇದೆ. ಸ್ಲೀವ್ಸ್, ತೋಳುಗಳು, ಸ್ಲೀವ್ಸ್ ಈ ತರ ಇದೆ. ಆಮೇಲೆ ಇದು ಬ್ಯಾಕ್ ಸೈಡ್ ಟೈ ಮಾಡಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೈ ಮಾಡಕ್ಕೆ. ಕಾಣಿಸ್ತಾ ಇದೆ ಗೈಸ್, ಇಲ್ಲಿ ನೋಡಿ. ಇದು ನೀವು ಫಿಟ್ಟಿಂಗ್, ಯಾವ ರೀತಿ ನಿಮ್ಗೆ ಫಿಟ್ಟಿಂಗ್ ಬೇಕು ಆ ತರ ಎಲ್ಲ ಟೈ ಮಾಡ್ಕೋಬಹುದು. ಸೊ ಇದೊಂದು ಬ್ಯೂಟಿಫುಲ್ ಟಾಪು. ಆಮೇಲೆ ಟಾಪ್ ಎಲ್ಲ ಆಯ್ತು ಅನ್ಸುತ್ತೆ. ಇದೊಂದು, ಇದು ಒನ್ ಪೀಸ್ ಗೈಸ್. ನೆಕ್ಸ್ಟ್ ವೆಕೇಶನ್ ಗೋವಾಕ್ ಹೋಗ್ತಾ ಇದೀನಿ. ಸಾರಿ ಗೈಸ್, ಗೋವಾಕ್ ಹೋಗ್ತಾ ಇಲ್ಲ, ಒಂದ್ ನಿಮಿಷ. ಆಮೇಲೆ ಇದು ಒನ್ ಪೀಸ್ ಡ್ರೆಸ್ ಗೈಸ್, ಮಲ್ಟಿ ಕಲರ್. ಇದು ಪ್ರಿಂಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗಾಗಿ ನಾನು ಇದು ಪರ್ಚೇಸ್ ಮಾಡಿದೀನಿ. ಇಲ್ಲಿ ಇಲಾಸ್ಟಿಕ್ ಬರುತ್ತೆ ಈ ತರ. ನನಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಗೋವಾಕ್ಕೆಲ್ಲ ಪ್ಲಾನ್ ಆದ್ರೆ ಮಾಡಿದ್ರೆ ಅಲ್ಲಿ ವೇರ್ ಮಾಡೋಣ ಅಂತ ತಗೊಂಡಿದೀನಿ. ಯಾವಾಗ ಹೋಗೋದಾಗುತ್ತೆ ಗೊತ್ತಿಲ್ಲ. ಗೋವಾಕ್ ಹೋದ್ರೆ ನೋಡೋಣ, ಸ್ಟೈಲ್ ಮಾಡೋಣ. ಇದೊಂದು ಒನ್ ಪೀಸ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು, ಇದೊಂದು ಟಾಪು. ಈ ತರ ಎಲಾಸ್ಟಿಕ್ ಬರುತ್ತೆ. ಇಲ್ಲಿ ಸ್ಲೀವ್ಗೆ ಪಾಮ್ ಎಲ್ಲ ಬರುತ್ತೆ ನೋಡಿ ಗೈಸ್. ಪಾಮ್ ಇಲ್ಲಿ ನೋಡಿ. ಆಮೇಲೆ ಇಲ್ಲಿ ಬರುತ್ತೆ, ಲೂಸ್ ಇದೆ ಸ್ಲೀವ್. ಆಮೇಲೆ ಇಲ್ಲಿ ಕೆಳಗಡೆ ಕೂಡ ಪಾಮ್ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಇವಾಗೆಲ್ಲ ಟ್ರೆಂಡ್ ಫ್ಯಾಷನ್ ಎಲ್ಲ ನಡೀತಾ ಇದೆ ತುಂಬಾ. ಇಲ್ಲಿ ಕೊಟ್ಟಿದ್ದಾರೆ. ಈ ತರ ಇದೆ ಇದು. ಜೀನ್ಸ್ ಜೊತೆಗೆಲ್ಲ ನೀವು ಚೆನ್ನಾಗಿ ಸ್ಟೈಲ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮಲ್ಟಿ ಕಲರ್ ಇದೆ ನೋಡಿ, ಕಲರ್ ಎಷ್ಟು ಸೂಪರ್ ಆಗಿದೆ ಅಂತ. ಸೊ ಇಷ್ಟೆಲ್ಲ ಟಾಪ್ಗಳಾಯ್ತು. ಇಷ್ಟೊಂದೆಲ್ಲ ಟಾಪ್ಗಳಲ್ಲಿ ನಿಮಗೆಲ್ಲ ಯಾವ್ದು ಇಷ್ಟ ಆಯ್ತು ಏನು ಅಂತ ಕಮೆಂಟ್ ಅಲ್ಲಿ ಹೇಳಿ ಗೈಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ್ದು ಚೆನ್ನಾಗಿದೆ ಅಂತ, ಏನಿದೆ ಅಂತ. ಮತ್ತೆ ಇದೆ ಇನ್ನು ಕೆಲವೊಂದು. ಇದೊಂದು ಪ್ಲಾಜೋ ತರ ಇದೆ, ಇದೊಂದು ತಗೊಂಡೆ. ಇದ್ರ ಮೇಲೆ ಕ್ರಾಪ್ ಟಾಪ್ ಎಲ್ಲ ಕಾಟನ್ ಟಿ ಶರ್ಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಶೆಕೆ ಅಲ್ವಾ, ಈಗ ಬೇಸಿಗೆ
ಕಾಲ ಬರ್ತಾ ಇದೆ ಅಲ್ಲ, ಆಲ್ಮೋಸ್ಟ್ ಬೇಸಿಗೆ ಕಾಲ ಎಂಟ್ರಿ ಆಗಿದೆ ಗೈಸ್. ಸೊ ಇದೊಂದಿರ್ಲಿಪಾ ಅಂತ ತಗೊಂಡ್ ಬಂದೆ ಜೈಪುರ್ ರಾಜಸ್ಥಾನದಿಂದ. ಏನಿದೆ ಇಲ್ಲಿ, ಆನೆ ಮೇಲೆ ಹೋಗ್ತಾ ಇದ್ದಾರೆ ನೋಡಿ guys. ಆನೆ ಇಲ್ಲ, ಒಂಟೆ, ಕ್ಯಾಮಲ್ ಮೇಲೆ ಹೋಗ್ತಾ ಇದ್ದಾರೆ ನೋಡಿ, ಒಂಟೆ ಮೇಲೆ ರಾಜಸ್ಥಾನ್ ಪ್ರಿಂಟ್, ಅಥಾಂಟಿಕ್ ರಾಜಸ್ಥಾನ್ ಪ್ರಿಂಟ್ ಇದು ಎಷ್ಟು ಚೆನ್ನಾಗಿ ಇದೆ ನೋಡಿ. ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇಲ್ಲೇ ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇದೊಂದು ವೇರ್ ಮಾಡಿ ಇದ್ರ ಮೇಲೆ ಒಂದು ನಾರ್ಮಲ್ ಟಿ ಶರ್ಟ್ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದೊಂದು ತಗೊಂಡೆ. ಇದು ಕಾಟನ್ ಇದೆ, ಇದು ಎಲ್ಲ ವೇರ್ ಮಾಡ್ಬೋದು. ಅದು ಇನ್ನೊಂದಿದೆ ಅಲ್ವಾ ಬ್ಲೂ ಕಲರ್, ಅದೊಂದ್ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ವೇರ್ ಮಾಡಕ್ಕೆ ಸ್ವಲ್ಪ ಕಷ್ಟ ಗೈಸ್. ಅಂದ್ರೆ ಸೆಕೆ ತುಂಬಾ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಗೊತ್ತಲ್ಲ ಗುಜರಾತ್ ಅಲ್ಲಿ ಎಷ್ಟು ಸೆಕೆ ಇರುತ್ತೆ ಅಂತ, ತಡ್ಕೊಳಕ್ಕೆ ಆಗಲ್ಲ. ಆಮೇಲೆ ಇದು ಕ್ಲೋತ್ ತಗೊಂಡ್ಬಂದಿದ್ದೀನಿ ಹಾಗೆ. ಈ ತರ ಇದೆ, 1.5 ಮೀಟರ್ ಆಗ್ಬೋದು ಅಷ್ಟೇ, 2 ಮೀಟರ್ ಕೂಡಾನು ಇಲ್ಲ. ನನಗೂ ಇದು ಕ್ಲೋತ್ ಪ್ಯೂರ್ ಕಾಟನ್ ಇದೆಯಲ್ಲ, ಇದು ನೋಟಕ್ನೆ ಇಷ್ಟ ಆಯ್ತು. ಏನಾದ್ರೂ ಸ್ಟಿಚ್ ಮಾಡಬಹುದು ಅಂತ ತಗೊಂಡ್ ಬಂದಿದ್ದೀನಿ ನೋಡಿ, ಪ್ರಿಂಟ್. ಇದು ನನಗೆ ಇಷ್ಟ ಆಯ್ತು, ಇದೊಂದು ತಗೊಂಡ್ ಬಂದಿದ್ದೀನಿ. ಇದು ಬಟ್ಟೆ ಇದೆ ಹಾಗೆ, ಕ್ಲೋತ್ ಇದೆ. ಆಮೇಲೆ ಇನ್ನು ರಾಜಸ್ಥಾನಕ್ಕೆ ಹೋಗಿ ಕಾಟನ್ ಬೆಡ್ಶೀಟ್ ಎಲ್ಲ ತರಕ ಆಗದೆ ಇರತ್ತ ಗೈಸ್ ಹೇಳಿ. ಸೊ ಕೆಲವೊಂದ್ ನಾನು ಬೆಡ್ಶೀಟ್ ಗಳನ್ನೆಲ್ಲ ತಗೊಂಡ್ ಬಂದೇನೆ. ಇವಾಗ ತಂದಿರೋದೇ ಒಳ್ಳೇದಾಯ್ತು, ಯಾಕೆಂದ್ರೆ ಇವಾಗ ಬೇಸಿಗೆ ಕಾಲ ಆಲ್ಮೋಸ್ಟ್ ಎಂಟ್ರಿ ಆಗಿದೆ. ಸೊ ಇವಾಗ ಆರಾಮಾಗಿ ನಾವು ಬೆಡ್ಶೀಟ್ ಗಳೆಲ್ಲ ಯೂಸ್ ಮಾಡಬಹುದು. ಹಾಗಾಗಿ ನಾನು ಕೆಲವೊಂದು ಕಾಟನ್ ಬೆಡ್ಶೀಟ್ ಗಳನ್ನು ತಂದಿದ್ದೀನಿ. ಬಾಪ್ರೆ, ಇದು ನೋಡಿ ಗೈಸ್, ಡಬಲ್ ಬೆಡ್ಶೀಟ್ ವಿತ್ ಪಿಲ್ಲೋ ಕವರ್ ನೋಡಿ. ಈ ತರ ಪ್ರಿಂಟ್ ಇದೆ. ಅನ್ಸಿದ ಮಟ್ಟಿಗೆ ಇದು ಬೆಡ್ಶೀಟ್ ಅಲ್ಲಿ ಈ ತರ ಪ್ರಿಂಟ್ ಇದೆ ಅನ್ಸುತ್ತೆ ನೋಡಿ. ಪಿಲ್ಲೋ ಕವರು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಪ್ಯೂರ್ ಕಾಟನ್. ಬೆಡ್ಶೀಟ್ ಜೊತೆಗೆ 2 ಪಿಲ್ಲೋ ಕವರ್ ಬಂದಿದೆ ಗೈಸ್. ಅಲ್ಲಿಂದ ಹೋಗಿ ಶಾಪಿಂಗ್ ಮಾಡೋದು, ಆಮೇಲೆ ತಂದ್ಬಿಟ್ಟು ಮತ್ತೆ ವಿಡಿಯೋ ಮಾಡೋದು ಕಷ್ಟನೇ ಗೈಸ್, ಏನ್ ಮಾಡಕ್ಕಾಗಲ್ಲ. ಇದನ್ನೇನು ಓಪನ್ ಮಾಡಲ್ಲ, ಆಲ್ಮೋಸ್ಟ್ ಇದೇ ತರಾನೇ ಇರುತ್ತೆ ಮಧ್ಯ ಬೆಡ್ಶೀಟ್. ಇದೊಂದು ಬೆಡ್ಶೀಟ್. ಆಮೇಲೆ ಇದು ಡಬಲ್ ಇದೆ, ಡಬಲ್ ಅಂದ್ರೆ ಡಬಲ್ ಗಿಂತನೂ ದೊಡ್ಡದಿದೆ ಇದು ಬೆಡ್ಶೀಟ್. ಆಮೇಲೆ ಇದೊಂದು ಬೆಡ್ಶೀಟ್, ಇದು ಸಿಂಗಲ್ ಇದೆ, ಸಿಂಗಲ್ ಬೆಡ್ಶೀಟ್. ಈ ತರ ಬರುತ್ತೆ ಇದ್ರ ಪ್ರಿಂಟು ನೋಡಿ. ಕ್ಯಾಮ್ರಾ ಮೇಲೆ ಫೋಕಸ್ ಆಗ್ತಾ ಇಲ್ಲ, ಒಂದ್ ನಿಮಿಷ. ಕ್ಯಾಮ್ರಾ ಮೇಲೆ ಫೋಕಸ್ ಆಗ್ತಾ ಇರಲಿಲ್ಲ, ಇವಾಗ ಸರಿ ಬರ್ತಾ ಇದೆ. ಸೊ ಇದೊಂದು ಬೆಡ್ಶೀಟ್, ಪ್ರಿಂಟ್ ಎಲ್ಲ ಚೆನ್ನಾಗಿದೆ. ಇದು ಕೂಡ ಪಿಂಕ್ ಕಲರ್ದು. ಇದು ಪಿಲ್ಲೋ ಕವರು ಅದರದ್ದು ಈ ತರ, ಇದೆರಡು ಪಿಲ್ಲೋ ಕವರು. ಆಮೇಲೆ ಇದೊಂದು ಬೆಡ್ಶೀಟ್, ಇದು ಬ್ಲೂ ಕಲರ್ ಇದೆ, ಇದು ಸಿಂಗಲ್. ಆಮೇಲೆ ಈ ತರ ಪ್ರಿಂಟ್ ಬರುತ್ತೆ, ಈ ತರ ಮಧ್ಯ ಪ್ರಿಂಟ್ ಬರುತ್ತೆ. ಇದು ಬೆಡ್ಶೀಟ್ ಆಯ್ತು. ಆಮೇಲೆ ಇದು ನಮ್ ಫ್ರೆಂಡ್ ಕೊಡ್ಸಿದ್ದಾರೆ ಗೈಸ್ ಬೆಡ್ಶೀಟ್. ಇದು ಬೆಡ್ಶೀಟ್ ಅವಳೇ ಕೊಟ್ಟಿರೋದು. ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಇದನ್ನ ಅವಳು ಕೊಟ್ಟಿದ್ದಾಳೆ. ಇದನ್ನೇನು ಓಪನ್ ಮಾಡ್ಲಕ್ಕ ಆಯ್ತು. ಆಮೇಲೆ
ಆಮೇಲೆ ಇದೆ ಒಂದ್ ನಿಮಿಷ. ಆಮೇಲೆ ಗೈಸ್ ಫ್ರೆಂಡ್ಸ್ ಇಷ್ಟಾಯ್ತು. ಬೆಡ್ಶೀಟ್ ಗಳಾಯ್ತು, ಟಾಪ್ ಗಳಾಯ್ತು, ಸಾಡಿಗಳಾಯ್ತು, ಪೇಟಿಕೋಟ್ ಆಯ್ತು, ಓಡ್ನಿ ಆಯ್ತು, ಪ್ಲಾಜೋ ಆಯ್ತು, ಡ್ರೆಸ್ ಸೆಟ್ ಆಯ್ತು. ಆಮೇಲೆ ಹಾ ನೈಟಿ, ಅಲ್ಲಿ ಪ್ರಿಂಟ್ದು ನೈಟಿ ತುಂಬಾನೇ ಚೆನ್ನಾಗಿತ್ತು. ಇರ್ಲಿ ಅಂತ ನಾನು ನೈಟಿಗಳು ತಗೊಂಡ್ ಬಂದಿದೀನಿ. ನೋಡೋಣ ಯಾರ್ಯಾರಿಗೇನ್ ಇಷ್ಟೆಲ್ಲ ತಗೊಂಡ್ ಬಂದ್ರಲ್ಲಿ ಯಾರ್ಯಾರಿಗೆ ಏನೇನ್ ಕೊಡೋದಾಗುತ್ತೆ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ಇವಾಗ ಜಸ್ಟ್ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇದೊಂದು ಪ್ರಿಂಟ್ದು ನೈಟಿ ತುಂಬಾನೇ ಚೆನ್ನಾಗಿದೆ, ಜೈಪುರ್ ಪ್ರಿಂಟ್ ಇದು ನೋಡಿ. ಪ್ಯೂರ್ ಅಂದ್ರೆ ಪ್ಯೂರ್ ಕಾಟನ್, ತುಂಬಾನೇ ಚೆನ್ನಾಗಿದೆ ಇದು ಬಟ್ಟೆ. ಮುಂದ್ಗಡೆ ಈ ತರ ಇದೆ. ನನಗೆ ಸಿಂಪಲ್ ಆಗಿರೋದು ಬೇಕಾಗಿತ್ತು ನೋಡಿ. ನಾನೇನ್ ಜಾಸ್ತಿ ನೈಟಿ ಎಲ್ಲ ವೇರ್ ಮಾಡಲ್ಲ ಗೈಸ್ ಇಲ್ಲಿ. ಬಟ್ ಊರಿಗೆಲ್ಲ ಹೋದ್ರೆ ಎಲ್ಲ ನೈಟೀಸ್ ಎಲ್ಲ ಬೇಕಾಗುತ್ತೆ, ಯೂಸ್ ಆಗುತ್ತೆ. ಆಮೇಲೆ ನನ್ ಸಿಸ್ಟರ್ಸ್ ಅವರು ಕೂಡ ಎಲ್ಲ ನೈಟಿ ವೇರ್ ಮಾಡ್ತಾರೆ ಊರಲ್ಲಿ. ಚೆನ್ನಾಗಿತ್ತು, ಯಾಕೆ ಫೈ ನಾಟ್ ಅಂತ ನಾನು ಇರ್ಲಿ, ಪ್ರಿಂಟ್ ಕೂಡ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಆಗಿದೆ ಅಂತ ತಗೊಂಡ್ಬಿಟ್ಟೆ. ಇದೊಂದ್ ನೈಟಿ, ಆಮೇಲೆ ಇದೊಂದ್ ನೈಟಿ. ಪ್ರಿಂಟ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ಲೀವ್ಲೆಸ್ ಇದೆ. ಆಮೇಲೆ ಇದರಲ್ಲಿ ಸ್ಲೀವ್ ಇದೆ. ಸ್ಲೀವ್ಲೆಸ್ ಅಂದ್ರೆ ಏನು, ಸ್ಲೀವ್ ಇದೆ ಇದ್ರೊಳಗಡೆ. ತುಂಬಾನೇ ಲೆಂತಿ ಆಗಿದೆ. ನಾನು ಎಲ್ಲೇ ಯಾವ್ದೇ ಶಾಪಿಗೆ ಹೋದ್ರು, ಎಲ್ಲೇ ಹೋದ್ರು ಲೆಂತಿ ನೈಟಿ ಎಲ್ಲ, ನೈಟಿ ಆಗ್ಲಿ ಪ್ಲಾಜೋ ಆಗ್ಲಿ ಎಲ್ಲ ಲೆಂತೇನೆ ನೋಡೋದು ಗೈಸ್. ಇಲ್ಲ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ. ನೋಡಿ ಎಷ್ಟು ಲೆಂತಿ ಆಗಿದೆ ಇದು. ಆಮೇಲೆ ಮುಂದ್ಗಡೆ ಈ ತರ ಇದೆ. ಸ್ಲೀವ್ಲೆಸ್ ಇದೆ. ಸ್ಲೀವ್ ಒಳಗಡೆ ಕೊಟ್ಟಿದ್ದಾರೆ, ನಾವ್ ಬೇಕಾದ್ರೆ ಅದ್ರ ಸ್ಲೀವ್ ಅಟ್ಯಾಚ್ ಮಾಡ್ಕೋಬಹುದು. ಇದೊಂದು ಪ್ರಿಂಟ್ ಚೆನ್ನಾಗ್ ಅನ್ಸ್ತು. ಇದೊಂದು ಎರಡ್ ನೈಟ್ ಇತ್ತು, ಅದೊಂದು. ಆಮೇಲೆ ಇದೊಂದು, ಇದು ನೋಡಿ ತುಂಬಾನೇ ಚೆನ್ನಾಗಿದೆ, ಪ್ಯೂರ್ ಕಾಟನ್ದು. ಇದೊಂದು ತಗೊಂಡ್ ಬಂದೆ. ಇದ್ರದ್ದು ಮುಂದ್ಗಡೆ ಈ ತರ ಇದೆ. ಮೂರು ಕಾಟನ್ ನೈಟಿ ಆಯ್ತು. ಇವಾಗ ಎಲ್ಲ ಬಟ್ಟೆಗಳದೆಲ್ಲ ಆಯ್ತು ಗೈಸ್. ಇಷ್ಟೆಲ್ಲ ಬಟ್ಟೆ ನಾನು ಅಲ್ಲಿಂದ ಶಾಪಿಂಗ್ ಮಾಡಿ ತಂದಿರುವಂತದ್ದು. ಅದ್ಯಾರ್ಯಾರಿಗೆ ಏನು ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ. ಆಮೇಲೆ